ಪ್ಯಾಕು. ಹಾಯ್ ನಮಸ್ಕಾರ, ಪ್ಯಾಕು ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ಎಸ್, ನಿನ್ನೆ ಶೂಟಿಂಗ್ ಸ್ವಲ್ಪ ಲೇಟಾಗಾಯಿತು. ಊರಿಗೆ ಹೋಗಬೇಕಿತ್ತು, ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕೆ ಈಗ ಸ್ವಲ್ಪ ಲೇಟಾಗಿ ಎದ್ದು ಎಲ್ಲ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಎಲ್ಲಿಗಂತಂದರೆ ಊರಿಗೆ ಹೊರಟಿದ್ದೀನಿ. ನೈಟ್ ಹೋಗ್ಬೋದು, ಬಟ್ ವೀಕೆಂಡ್ ಆಗಿರೋ ಒಂದೊಂದು ಸಲ ರೇಟ್ ಜಾಸ್ತಿ ಇರುತ್ತೆ, ಹೈ ಆಗುತ್ತೆ. ಕೆಲವೊಂದು ಸಲ ನಮ್ಮ ಹತ್ರನೂ ಬಜೆಟ್ ಸೆಟ್ ಆಗಲ್ಲಲ್ಲ. ಅದಕ್ಕೆ ನಮಗೆ ಫ್ರೆಂಡ್ಲಿ ಬಜೆಟ್ ಅಂತ ಹೇಳಿದರೆ ಕೆಂಪು ಬಸ್ ಬೆಸ್ಟು. ಅದಕ್ಕೆ ತುಂಬ ಟೈಮಿನ ನಂತರ ಇವತ್ತು ಕೆಂಪಸ್ಸಲ್ಲಿ ಹೋಗ್ತಿದ್ದೀನಿ. ಬನ್ನಿ, ಕೆಂಪಸ್ ಜರ್ನಿ ಹೇಗಿರುತ್ತೆ ನೋಡೋಣ. ಅಂತೂ ಫೈನಲಿ ನಾನು ರೂಮಿಂದ ಹೊರಟು ಕ್ಯಾಬಲ್ಲಿ ಹೋಗ್ತಾ ಇದ್ದೇನೆ ಮೆಟ್ರೋ ಸ್ಟೇಷನ್ಗೆ. ಫುಲ್ಲು ಪ್ಯಾಕ್ ಆಗಿದ್ದೇನೆ. ಆದರೆ ನಿಮಗೆ ಇವತ್ತು ನಾನು ಇನ್ನೊಂದೇನು ಬೇಕಂತ, ನನ್ನ ಬರ್ಡೇಗೆ ನನ್ನ ವೈಫು ನನಗೊಂದು ಹೊಸ ಮೈಕ್ ಕೊಡಿಸಿದ್ದಾಳೆ. ಅದೇ ಇದು ಹೋಲಿ ಲ್ಯಾಂಡ್ ಅಂತ. ಒಳ್ಳೆ ಚೆನ್ನಾಗಿದೆ ಮೈಕ್. ಇದರಲ್ಲೊಂದು ಎಲ್ಲೋ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಹೊರಗಡೆ ಇರೋ ನಾಯ್ಸು ಕೇಳಿಸಲ್ಲ. ಈಗ ನಾಯ್ಸ್ ಬರ್ದಿರೋ ಥರ ಪ್ರೆಸ್ ಮಾಡಿದ್ದೀನಿ. ನಿಮಗೆ ಬರೀ ನನ್ನ ಮಾತು ಕೇಳಿಸ್ ಹಾಗಂತ ಅಂದ್ಕೊಂಡು ಮಾತಾಡ್ತಿದ್ದೆ, ಬಟ್ ಅದು ನಾಯ್ಸ್ ಕಂಟ್ರೋಲು ಆನ್ ಆಗಿರಲಿಲ್ಲ. ನಾನೇ ಸ್ವಲ್ಪ ಮಂಗಾದೆ. ಇದನ್ನು ಪ್ರೆಸ್ ಮಾಡಿಲ್ಲ ಅಂತ ಹೇಳಿದರೆ ನಿಮಗೆ ನಾಯ್ಸ್ ಕೇಳಿಸ್ತಿರುತ್ತೆ. ಹೀಗೆ ನಾಯ್ಸ್ ಕೇಳಿಸುತ್ತೆ. ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಹೊರಗಡೆ ನಾಯ್ಸ್ಗಳು ಕೇಳಿಸಲ್ಲ. ಆ ಥರ ಬನ್ನಿ, ಹೋಗ್ತಾ ಇದ್ದೀನಿ, ಮುಂದಕ್ಕೆ ಹೋಗೋಣ. ಕೆಂಪೇಗೌಡ್ರಿಗೆ ಎಸ್, ಫೈನಲಿ ರೀಚ್ ಆಗ್ತಾ ಬಂದೆ. ನೋಡಿ, ಇದೇ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಇಲ್ಲೇ ಮುಂದೆ ಲೆಫ್ಟ್ ನಿಲ್ಸೋಣ. ಇಲ್ಲೇ ನಿಲ್ಸಿ. ಹಾಂ, ನೋಡಿ, ಇದೇ ಬಸ್ ಸ್ಟ್ಯಾಂಡು. ಈ ಕಡೆ ನಿಂತ್ಕೊಂಡ್ರೆ ಮೆಟ್ರೋ, ಎಲ್ಲಿ ಬಸ್ ಸ್ಟ್ಯಾಂಡ್. ನಾನು ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಬಂದೆ. ತಿನ್ಕೊಂಡು ಹೋಗ್ತೀನಿ. ಓಕೆ, ಒಂದು ಎಗ್ ಪಪ್ಸ್ ಮತ್ತು ಒಂದು ವಾಟರ್ ಮೆಲನ್ ಕುಡಿದು ನನ್ನ ಜರ್ನಿ ಮಾಡು ಅಂಥೇಳಿ ಎನರ್ಜಿಗೆ ತಗೋತಾ ಇದ್ದೀನಿ. ಬನ್ನಿ ತಿನ್ನುವ. ಒಂದು 90 ಕೊಟ್ಟು, ಅಂದರೆ 90 ರೂಪೀಸ್ ಕೊಟ್ಟು ಒಂದು ಪಪ್ಸ್, ಒಂದು ಜ್ಯೂಸ್ ಕುಡಿದು ಬಂದೆ. ಇಲ್ಲೇ ಇದೆ. ಇಲ್ಲಿ ಹೋಗಿ ನಮ್ಮ ಕಡೆ ಹೋಗೋ ಬಸ್ ಯಾವುದು ಅಂತ ಸರ್ಚ್ ಮಾಡಬೇಕು. ನೋಡಿ, ಇಲ್ಲೊಂದು ಬಸ್ ಇದೆ, ಇದು ಹೋಗುತ್ತೆ ಅನಿಸುತ್ತೆ. ಓಕೆ, ಹತ್ತಿ ನೋಡುವ. ಅಂತೂ ಕೂತ್ಕೊಂಡೆ. ಡ್ರೈವರ್ ಸೀಟ್ ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೀನಿ. ಹಿಂದ್ಗಡೆ ಅಂದರೆ ಒಂದು ಸೀಟ್ ಬಿಟ್ಟು ಕೂತಿದ್ದೀನಿ. ಕಿಟಕಿ ಪಕ್ಕನೇ ಸಿಕ್ಕಿದೆ. 2 ಗಂಟೆ ಹೊರಡುತ್ತೆ ಅಂದಿದ್ದಾರೆ. ಮೆಜೆಸ್ಟಿಕ್ ಟು ಧರ್ಮಸ್ಥಳ. ಇಲ್ಲೇ ಕೂತಿದ್ದೀನಿ. ಓಕೆ, ಈಗ ಬಸ್ಸು ಹೊರಡ್ತು. ಮೆಜೆಸ್ಟಿಕ್ಕಿಂದ ಒಬ್ಬರಿಗೆ ಧರ್ಮಸ್ಥಳಕ್ಕೆ 342 ರೂಪಾಯಿ. ಪರವಾಗಿಲ್ಲ, ನಮಗೆಲ್ಲ ನಡೆಯುತ್ತೆ. ಆದರೆ ಈ ಟಿಕೆಟ್ ಜೋಪನಾಗಿ ಎತ್ತಿಡ್ಕೋಬೇಕು. ಯಾಕಂತ ಹೇಳಿದ್ರೆ ಅಣ್ಣ 160 ರೂಪಾಯಿ ಚೇಂಜ್ ಕೊಡೋಕ್ಕಿದೆ. ಇಳಿಬೇಕಾದ್ರೆ ನೆನಪು ಮಾಡ್ಕೋಬೇಕು. ಟಿಕೆಟ್ ತೆಗೆದಿಟ್ಟಿಲ್ಲ ಅಂದರೆ ಆಮೇಲೆ ದಂಡ ಕಟ್ಟಿ ಸಾಯೋದು ಹಾಕ್ಬೇಕಲ್ವ. ಜೋಪಾನ. ಹಿಂಗೆ ವೀಡಿಯೋ ಮಾಡ್ಕೊಂಡು ನೋಡಬೇಕಾದ್ರೆ ನನ್ನ ಪಕ್ಕದಲ್ಲೇ ಕೆ ಆರ್ ಪೇಟೆ ಇದ್ರು. ನೋಡಿದ್ದು ಕೆ ಆರ್ ಪೇಟೆ ಅಷ್ಟೇ. ಆಮೇಲೆ ನೀವು ಅನ್ಕೋಬೋದು, ಏನು ಇವನು ಮುಖ ಕವರ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಸೆಲೆಬ್ರಿಟಿಗೆ, ದೇವ್ರನಿಗೆ. ಆ ಥರ ಎಲ್ಲ ನಾನು ಇದು ಯಾಕೆ ಇಲ್ಲಾಂದ್ರೆ ನಾರ್ಮಲ್ ಜರ್ನಿಲಿ ಹಾಕೊಳ್ಳಲ್ಲ. ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ಮೀಸೆ ತೆಗೆದು ನನ್ನ ಮುಖನೇ ನಂಗೆ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಬೇಡ ಅಂತ ಕವರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮೆಜೆಸ್ಟಿಕ್ಕಿಂದ ಒಂದು ನೆಲಮಂಗಲ ತನಕ ಸ್ವಲ್ಪ ನಿಧಾನಕ್ಕಾಗತ್ತೆ, ಅಂದರೆ ಟ್ರಾಫಿಕ್ಗಳಿರುತ್ತೆ ಅಲ್ವ. ಹಾಗೆ ಅಲ್ಲಿಂದ ನಂತರ ಹೈವೇ ಚೆನ್ನಾಗಿದೆ, ಹೋಗ್ತಾ ಇದ್ದೀವಿ. ಊರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ. ಶಾಲೆಗೆ ಬೇರೆ ಮಕ್ಳಿಗೆ ರಜೆ ಕೊಡ್ತಾವ್ರೆ. ಇಲ್ಲಿ ಮಳೆ ಲಕ್ಷಣ ಇಲ್ಲ, ಮೋಡ ಇದೆ, ಬಟ್ ಬೆವರು ಕಿತ್ಕೊಂಡು ಹೋಗ್ತಾ ಇದೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸುಮ್ಮನೆ ಒಂದ್ಸಲ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಇದ್ದಾರೆ, ಲಿಮಿಟೆಡ್ ಆಗಿದ್ದಾರೆ. ಸುಮ್ಮನೆ ಆಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ರಿ. ಹಿಂಗೆ ನೋಡೋದು. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ವೀಡಿಯೋ ಮಾಡಿದೆ, ಸ್ವಲ್ಪ ಸಂಕೋಚ. ಓಕೆ, ಬನ್ನಿ, ಕೆಂಪು ಬಸ್ಸಿನ ಪ್ರಯಾಣವನ್ನು ಅನುಭವಿಸೋಣ. ನೋಡಿ, ಆ ಕಡೆ ಕಾಣ್ತಿರೋದು ಅದು ನವರಂಗ್ ಥಿಯೇಟ್ರ್. ನಾನು ಆ್ಯಕ್ಚುಲಿ ಇಲ್ಲೇ ಇರೋದು, ಬಟ್ ಮೆಜೆಸ್ಟಿಕ್ಗೆ ಹೋಗಿದ್ದೆ. ಅಲ್ಲಿಂದ ಹೋದರೆ ಸೀಟ್ ಸಿಗುತ್ತೆ ಅಂತ ಇಲ್ಲೇ ನಾನು ಸಿನಿಮಾ ನೋಡೋಕ್ಕೆಲ್ಲ ಬರ್ತಾ ಇರ್ತೀನಿ ನವರಂಗ್ಗೆ.
ಊರಿಂದೆಲ್ಲ ಬಂದಾಗ ಇಲ್ಲೇ ಇಳ್ಕೊತೀವಿ ಔರಂಗಲ್ಲಿ. ಎಲ್ಲ ಪ್ರೈವೇಟ್ ಬಸ್ಗಳು ಸ್ಲೀಪರ್ಗಳು ಇಲ್ಲೇ ನಿಲ್ಲಿಸ್ತಾರೆ. ಈ ಟೆಂಪಲ್ ಮುಂದೆ ನಿಲ್ಲಿಸ್ತಾರೆ ಜಾಸ್ತಿ. ಹಾಗೆ ಹೋಗ್ತಾ ನಿಮಗೆ ಮುಂದೆ ಕಾಣಸಿಕ್ಕಿದೆ ಬೃಹತ್ ಆಕಾರದ ಒಂದು ಕಟ್ಟಡ, ಅದೇ ಒರಾಯನ್ ಮಾಲ್. ಇಲ್ಲಿ ಬಂದರೆ ಕಣ್ಣಿಗೂ ತಂಪು, ಅಂದರೆ ಸಿನಿಮಾ ನೋಡೋಕೆ ಬರ್ತೀವಿ ಅಂತ ಹೇಳಿದ್ದು. ಬನ್ನಿ ಹೋಗೋಣ. ಯಶವಂತಪುರ ರೈಲ್ವೆ ಸ್ಟೇಷನ್, ಯಶವಂತಪುರ. ಅಂತೂ ಫೈನಲ್ಲಿ ನೋಡಿ ಗುರುಗುಂಟೆಪಾಳ್ಯಕ್ಕೆ ರೀಚ್ ಆದೆ. ಇಲ್ಲಂತೂ ಒಂದು ದೊಡ್ಡ ಟ್ರಾಫಿಕ್. ಇಲ್ಲಿ ಆ ಕಡೆ ಈ ಕಡೆ ಹೋಗೋ ಗಾಡಿಗಳೆಲ್ಲ ಟ್ರಾಫಿಕ್ ಆಗಿರುತ್ತೆ. ನೋಡಿ ಇಲ್ಲಿ ನೋಡಿ ಅಣ್ಣ, ನಮ್ಮ ಝೊಮ್ಯಾಟೊ ಅಣ್ಣ ಒಬ್ಬರಿದ್ದಾರೆ, ಬಿಸಿ ಬಿಸಿ ಅಂತ ಬರ್ತಾವ್ರೆ. ಅವರ ಹೊಟ್ಟೆ ಪಾಡಿಗಾಗಿ ಇನ್ನೊಬ್ಬರ ಹೊಟ್ಟೆ ಹಸಿವನ್ನು ನೀಗಿಸುವಂಥ ಕೆಲಸ ಮಾಡ್ತಿದ್ದಾರೆ. ಝೊಮ್ಯಾಟೊ ಬಾಯ್ ಅಣ್ಣ, ನಿಮಗೆ ಒಳ್ಳೆಯದಾಗಲಿ. ಸೂಪರ್. ಇಲ್ಲಿ ನೋಡಿ ಟ್ರಾಫಿಕ್ ಅಂತ ಗಾಡಿ ನಿಲ್ಲಿಸಿದ್ರೆ ಇಲ್ಲೊಂದು ಕಬೂತರ್ ಜಾ 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 ಕಬೂತರ್ ಜಾ ಕಬೂತರ್ ಜಾ ಜಾ ಜಾ. ಓಹ್, ನನ್ನ ವಾಯ್ಸಿಗೆ ಕೇಳಿ ಖುಷಿಯಲ್ಲಿ ಹೋಯ್ತು ಅನ್ಸುತ್ತೆ ಅಲ್ವಾ? ಯಾಕೋ ಲೈಟಾಗಿ ನಿದ್ದೆ ಬರೋ ಫೀಲ್ ಇದೆ. ಬಟ್ ಅದೇ ಈ ಥರ ಜರ್ನಿ ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಹಿಡಿದ್ರೆ ನಾನು ಬೆಲ್ಟ್ ಹಾಕ್ಕೊಂಡಿದ್ದೀನಿ ಸೊಂಟಕ್ಕೆ. ಅದು ಸ್ವಲ್ಪ ಒಳ್ಳೆ ರಿಲ್ಯಾಕ್ಸ್ ಕೊಡುತ್ತೆ. ಆಮೇಲೆ ಈ ನೆಕ್ ಪಿಲ್ಲನ್ನು ಹಿಡ್ಕೊಂಡಿದ್ದೀನಿ, ಹೊತ್ತಿಗೆ ಹಾಕ್ಕೊಂಡು ಮಲ್ಕೊಳ್ಳೋದು. ಅಯ್ಯೋ ಸಡನ್ ನೋಡ್ತೀನಿ ಅಲ್ಲಿ ಆಟೋದಲ್ಲಿ ಗಣೇಶ್ ಇದ್ದಾರೆ. ವೆಯ್ಟ್ ತೋರಿಸ್ತೀನಿ. ಅಂದರೆ ಗಣೇಶ್ ಅವ್ರ ಹೊಸ ಮೂವಿ ಪೋಸ್ಟರ್ ನೋಡಿದೆ, ಹೀರೋಯಿನ್ಗಳ ಮಧ್ಯೆ ಅದನ್ನು ಹೇಳಿದ್ದು. ಸರಿ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಎಚ್ಚರ ಆದಾಗ ಎಲ್ಲಿದ್ದೀನಿ, ಏನಿದ್ದೀನಿ, ಏನು ಮಾಡ್ತೀನಿ ಅಂತ ಹೇಳ್ತೀನಿ. ನೋಡ್ತಾ ಇರಿ ಆಯಿತಾ. ಇಷ್ಟೊತ್ತು ಒಂದು ಕಡೆ ತಿಂಡಿಗೆ ನಿಲ್ಲಿಸಿದ್ರು. ತಿಂಡಿ ಮುಗಿಸ್ಕೊಂಡು ಈಗ ಮತ್ತೆ ಎಲ್ಲ ಹೊರಟ್ವಿ. ಇಲ್ಲೇ ತಿಂಡಿ ನಿಲ್ಲಿಸಿದ್ರು. ಮತ್ತು ನಮ್ಮ ಪ್ರಯಾಣ ಧರ್ಮಸ್ಥಳ ಕಡೆಗೆ. ಅಂತೂ ಮತ್ತೆ ಪ್ರಯಾಣವನ್ನು ಮುಂದುವರ್ಸಿ ಹೋಗ್ತಿದ್ವಿ. ನಿಮ್ಗೆಲ್ರಿಗೂ ನೆನಪಿರ್ಬೋದು, ನನಗಂತೂ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಬಸ್ಸಲ್ಲಿ ಕೂತ್ರೆ ಕಿಟಕಿ ಪಕ್ಕನೇ ಕೂರಬೇಕು. ಅದು ಒಂಥರ ಸಮಾಧಾನ. ಕಿಟಕಿ ಸಿಕ್ಕಲಿಲ್ಲ ಅಂದರೆ ದೊಡ್ಡ ಮಂಡೆ ಬಿಸಿ ಆಗ್ತಿತ್ತು. ಕಿಟಕಿ ಪಕ್ಕ ಕೂತ್ಕೊಂಡು ಈ ಥರ ಪ್ರಕೃತಿಯನ್ನು, ಸೌಂದರ್ಯವನ್ನು ಸವಿತಾ ಹೋಗೋದು ಆವಾಗ ಒಳ್ಳೆ ಮಜಾ ಇತ್ತು. ಇವಾಗಲೂ ಅದೇ ಮಜಾ ಇದೆ. ಅದಕ್ಕೆ ನೋಡಿ ನಾನು ಸವಿತಾ ಹೋಗ್ತಾ ಇದ್ದೀನಿ. ನೀವು ನೋಡಿ ಸವೀರಿ ಆಯಿತಾ. ನೋಡಿ ಇದು ಆದಿಚುಂಚನಗಿರಿ ಮಠದವ್ರದ್ದು ಯೂನಿವರ್ಸಿಟಿ. ಆ ಯೂನಿವರ್ಸಿಟಿನ ದಾಟಿ ಹೋಗ್ತಿದ್ವಿ. ನೋಡಿ ಇದು ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡು. ಈಗ ಚನ್ನರಾಯಪಟ್ಟಣಕ್ಕೆ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಬಸ್ ನಿಲ್ಲಿಸಿ ಹತ್ತವ್ರನ್ನ ಹತ್ತಿಸಿ ಇಳಿಸಿ ಹೋಗ್ತಾ ಇರೋದೆ. ಹಾಗೆ ಹೋಗ್ತಾ ಹಾಸನ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಈಗ ಬಸ್ಸು ಮತ್ತೆ ಹೋಗ್ತಾ ಇದೆ. ಹೋಗಿ ಬರ್ತೇನೆ ಆಯಿತಾ. ಸಕಲೇಶ್ಪುರ ರೀಚ್ ಆಗ್ತಾ ಬಂದೆ. ಸ್ವಲ್ಪ ಹಿಂದೆ ಎಲ್ಲೋ ನಿಲ್ಲಿಸಿದ್ರು, ಅಲ್ಲಿ ದೇವಸ್ಥಾನದಲ್ಲಿ ಭಜನೆ ಕೇಳಿಸ್ತಿತ್ತು. ಅದನ್ನು ಕೇಳ್ತಾ ಹಾಗೆ ನಮ್ಮ ಜರ್ನಿ ಮುಂದೆ ಹೋಯ್ತು. ಫೈನಲಿ ಈಗ ಸಕಲೇಶ್ಪುರ ರೀಚ್ ಆದೆ. ಇನ್ನು ಹೋಗ್ಬೇಕಪ್ಪ, ಹೋಯ್ತಾನೇ ಇದ್ದೀನಿ. ಇದು ಸಕಲೇಶಪುರ. ಇಲ್ಲಿಂದ ಲೈಟಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು. ಮಳೆ ಹನಿತಾ ಇದೆ. ಇನ್ನು ನಮ್ಮೂರಲ್ಲಂತೂ ಜೋರು ಮಳೆ ಪಕ್ಕ. ಯಾಕಂತ ಹೇಳಿದ್ರೆ ಆಲ್ರೆಡಿ DC ಸ್ಕೂಲುಗೆಲ್ಲ ರಜೆ ಕೊಟ್ಟಿದ್ದಾರೆ. ಈಗ ಹಾಸನ ಬಸ್ ಸ್ಟಾಪ್. ಓ ಮಂಗ, ಅದು ಹಾಸನ ಅಲ್ಲ ಸಕಲೇಶ್ಪುರ ಆಯಿತಾ. ಎಲ್ಲಿಂದ ಬರ್ತೀರಿ ಮಾರೆ ಕೆಂಪಸ್ ಹತ್ಕೊಂಡು ಮಂಗನಾಗೆ. ಸ್ವಲ್ಪ ಕಮ್ಮಿ ನಿದ್ದೆ ಮಾಡಿ, ಸರಿ ಆಗ್ತದೆ ಎಲ್ಲ ಮಂಗನಾಗೆ. ಸಕಲೇಶ್ಪುರದಲ್ಲಿ 10 ನಿಮಿಷ ಅಂದ್ರಪ್ಪ. ದೋಸೆ ತಿನ್ನೋಣ ಅಂದ್ಕೊಂಡೆ. ಅವನು ಆರ್ಡ್ರು ತೊಗೊಳಕ್ಕೆ 10 ನಿಮಿಷ ತೊಗೊಂಡ. ನಾವು ಅರ್ಜೆಂಟಲ್ಲಿ ತಿಂತಿದ್ವಿ. ಒಂದೆರಡು ಬಸ್ ಅವ್ನು ಬಿಟ್ಟು ಹೋದ್ರೆ ಅಷ್ಟೇ. ಹತ್ತು ನಿಮಿಷ ತೊಗೊಂಡಿದ್ದು ನಾನು 2 ನಿಮಿಷದಲ್ಲಿ ಮುಗಿಸ್ದೆ. ರೈಟ್, ಬರೀ 10 ನಿಮಿಷ ಹೇಳಿದ್ರು ಅಂತ ಅರ್ಜೆಂಟಲ್ಲಿ ಬಾಯಿ ಮೂಗಲೆಲ್ಲ ತಿನ್ಕೊಂಡು ಬಂದೆ. ಮತ್ತೆ ಸಕಲೇಶ್ಪುರದಿಂದ ಹೋಗ್ತಾ ಇದ್ದೀನಿ. ಅಂತೂ ಶಿರಾಡಿ ಘಾಟಿಯನ್ನು ದಾಟಿ ಗುಂಡ್ಯಕ್ಕೆ ರೀಚ್ ಆಗ್ತಾ ಬಂದೆ. ಇನ್ನೂ ಹೋಗ್ಬೇಕು ಊರಿಗೆ. ನೆಕ್ಸ್ಟ್ ಸಿಗೋದೆ ಧರ್ಮಸ್ಥಳ. ಅಂತೂ ಬೆಂಗಳೂರು ಮಂಗಳೂರು ಹೈವೇಲಿ ಹೋಗ್ತಾ ಇದ್ದೀನಿ. ರೋಡ್ ಚೆನ್ನಾಗಿದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪ್ರಯಾಣ
ಹೊಸ ರೋಡಲ್ಲಿ ಚೆನ್ನಾಗಿದೆ. ಹಾಗೆ ಹೋಗ್ತಾ ಹೋಗ್ತಾ ಕೊನೆಗೂ ಹೇಗೋ ಧರ್ಮಸ್ಥಳದ ಕಡೆಗೆ ಹೋಗೋ ದಾರಿಗೆ ರೈಟ್ ಹೊಡ್ಕೊಂಡ್ರು ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನೆಕ್ಸ್ಟ್ ಸಿಕ್ಕಿದ್ದೆ ಊರು ಕೊಕ್ಕಡ. ಇಲ್ಲೇ ಸೌತಡ್ಕ ಗಣಪತಿ ಟೆಂಪಲ್ ಇರೋದು. ಅದನ್ನು ದಾಟ್ಕೊಂಡು ಹೋದೆ. ಅಬ್ಬಾ, ಅಂತೂ ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆಗ್ತಾ ಬಂದೆ. ನಾನು ಆಲ್ರೆಡಿ ಅಣ್ಣನಿಗೆ ಹೇಳಿದ್ದೆ ಬಂದು ವೆಯ್ಟ್ ಮಾಡ್ತಿರ್ಬೇಕು. ಹಂಗೆ ಇಳಿದು ಕಾರಲ್ಲಿ ಮನೆಗೆ ಹೋಯ್ತಾ ಇರೋದೆ. ಯಾರೀ ಧರ್ಮಸ್ಥಳ ಇಳ್ಕೊಳ್ಳಿ. ಫಸ್ಟ್ ನಾನು ಇಳ್ಕೊತೀನಿ. ಆಲ್ರೆಡಿ ಅಣ್ಣ ಬಂದು ವೆಯ್ಟ್ ಮಾಡ್ತಿದ್ದ. ಹಾಗೆ ಕಾರಲ್ಲಿ ಕೂತ್ಕೊಂಡು ಮಂಜುನಾಥ ದೇವ್ರಿಗೆ ಇಲ್ಲಿ ಸ್ವಾಮಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದೆ ನೋಡಿ ಧರ್ಮಸ್ಥಳದ ಸಮೀಪ ಇರುವಂಥ ಕನ್ನಡಿಯ ಶ್ರೀರಾಮ ಮಂದಿರ. ಜೈ ಶ್ರೀರಾಮ್. ಇದೇ ನೋಡಿ ನಮ್ಮ ಉಜಿರೆಗೆ ರೀಚ್ ಆಗಿ ಇನ್ನು ಬೆಳ್ತಂಗಡಿ, ಆಮೇಲೆ ನಮ್ಮದೇ ಮನೆ ಸಿಗೋದು. ಬನ್ನಿ ಬೆಳ್ತಂಗಡಿ. ಫೈನಲಿ ನಮ್ಮ ತಾಲೂಕು ಬೆಳ್ತಂಗಡಿಗೆ ರೀಚ್ ಆದೆ. ನಾನು ಕೂಡ ಇಲ್ಲೇ ಕಾಮಿಡಿ ಕಿಲಾಡಿಗಿಂತ ಮುಂಚೆ ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಮೊಬೈಲ್ ಕರೆನ್ಸಿ ಹಾಕ್ತಾ ಕೆಲಸ ಮಾಡ್ತಿದ್ದೆ. ಇದೆ ನೋಡಿ ನಮ್ಮ ಬೆಳ್ತಂಗಡಿಯ ಮಾರಿಗುಡಿ, ಅಮ್ಮನ ಗುಡಿ. ಅಮ್ಮ ಒಳ್ಳೇದು ಮಾಡು ಅಂತ ಬೇಡ್ಕೊಂಡು ಹಾಗೆ ಮುಂದೆ ಹೋಗ್ತಿದ್ರೆ ಸಂತೆಕಟ್ಟೆ ದಾಟಿ ಹೋದರೆ ಇಲ್ಲಿ ಅಯ್ಯಪ್ಪ ಗುಡಿ ಇದೆ. ಇದಕ್ಕಿಂತ ಚೂರು ಮುಂದೆ ಹೋದರೆ ಇಲ್ಲೇ ನನ್ನ ಅಣ್ಣ NR ಮೋಟರ್ಸ್ ಅಂತ ಕಾರ್ ವಾಶ್ ಆ್ಯಂಡ್ ಕಾರ್ ಗ್ಯಾರೇಜ್ ಇದೆ ನೋಡಿ. ಇಲ್ಲೇ ಕಾಣಿಸ್ತಿದೆಯಲ್ವ, ಇಲ್ಲಿ ಹಾಗೆ ದಾಟ್ಕೊಂಡು ಮುಂದೆ ಹೋದರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ವ, ಇದೇ ನಾನಿಲ್ಲಿ PUC ಮಾಡಿರುವಂಥ ನನ್ನ ವಾಣಿ PU ಕಾಲೇಜ್, ಹಳೆಕೋಟೆ, ಬೆಳ್ತಂಗಡಿ. ಇಲ್ಲೇ ನಾನು PUC ಮಾಡಿದ್ದು. ಇದನ್ನು ದಾಟ್ಕೊಂಡು ಮುಂದೆ ಹೋದರೆ ಅಂತೂ ಇಂತೂ ಗುರುವಾಯಿನ ಕೆರೆ ಬಂತು. ಇಲ್ಲಿ ಕಾರ್ಕಳ ರೂಟಲ್ಲಿ ರೈಟ್ ಹೋದರೆ ನೆಕ್ಸ್ಟ್ ಸಿಗೋದು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋದರೆ ನಮ್ಮ ಊರು ಕಾಪಿನಡ್ಕ ಸಿಗತ್ತೆ. ಇದು ಗುರುವಾಯಿನ ಕೆರೆ. ಗುರೇನ್ ಕೆರೆ ಜಪ್ರೋಂಡ ಈಜಿ ಪೊಯ್ ನೋಡಿ. ಇದೇ ಗುರುವಾಯನ ಕೆರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಕೆರೆ ಪಕ್ಕದಲ್ಲಿ ಕಾಲೇಜ್ ಕಾಣ್ತಿದೆ. ಫೈನಲಿ ಕಾಪಿನಡ್ಕ ಬಂದೇ ಬಿಡ್ತು ನೋಡಿ. ಇದೇ ನಮ್ಮ ಊರು. ಇಲ್ಲಿ ಒಳಗಡೆ ಲೆಫ್ಟ್ ಹೋಗಬೇಕು. ಈ ಕಡೆ ಹೋದರೆ ಇದೇ ಕಾಪಿನಡ್ಕ ನೋಡಿ. ಅಲ್ಲಿ ಲೆಫ್ಟಲ್ಲಿ ನಮ್ಮ ಪ್ಯಾಕು ಹೋಟ್ಲಿದೆ. ಫೈನಲಿ ಮನೆಗೆ ರೀಚ್ ಆದೆ. ಅಂತೂ ಇಂತೂ ರೀಚ್ ಆದೆ. ಮನೇಲೆಲ್ಲ ಮಲಗಿದಾರ ಗೊತ್ತಿಲ್ಲ. ಬನ್ನಿ ಹೇಳ್ಕೊಡ್ತೀನಿ. ಅಂತೂ ಆವಾಗ ಹೊರಟಿರೋನು ಫೈನಲಿ ರೀಚ್ ಆದೆ. ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೋತೀನಿ. ಫ್ರೆಶ್ ಅಪ್ ಆಗಿ ಚಿಕನ್ ಸುಕ್ಕ ಜೊತೆ ಊಟ ಮಾಡ್ತಿದ್ದೀನಿ. ಆಯಿತಾ, ನಿಮಗೂ ಬೇಕಾ? ತಗೊಳ್ಳಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತೀರಿ, ಮಿಸ್ ಮಾಡದೆ ನೋಡ್ತಾ ಇರಿ. ಪ್ಯಾಕು